ಮತ್ತೆ ಇದು ಸೊಪ್ಪು ಯಾರದ ಕಪ್ಪಟೆ ಕೂರ ಇವಕ್ಕೆಲ್ಲ ನಮ್ಮ ಅಜ್ಜಿ ಹತ್ರ ವಸ್ತು ಉಂಟು. ಇನ್ ಬೇರೆ ಅಂತಾರೆ ಹೇಳುದುಂಟು ಅಜ್ಜಿ? ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀಯಾ ಅಂತ. ಈಗ ನಮ್ಮ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳು. ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನೋಡೋಣ. ಸಬ್ಸ್ಕ್ರೈಬ್ ಆಗದಿದ್ರೆ ಹಿಂಗೆ ಗುದ್ದುದಲ್ಲ ಅಜ್ಜಿ ಕೈ. ಸ್ವಲ್ಪ ಗುದ್ದಂಗೆ ಬೆರಳು ಗುದ್ದಿ ಗುಡಿ ಮಾಡ್ತೀವಿ ನಾನು ಅಜ್ಜಿ ಸೇರಿ ಅಲ್ಲ. ಟಾಟಾ ಮಾಡಜ್ಜಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳು. ಹಾ ಒಳ್ಳೇದಾಗ್ಲಿ. ಅವಾಗ ಅವಾಗ ಶೀತ ಕೆಮ್ಮು ಎಲ್ಲ ಆಗ್ತಿರ್ಲಿ ಅಲ್ಲ ಅಜ್ಜಿ? ವರ್ಷಕ್ಕೊಂದ್ಸರಿ ಶೀತ ಆಗ್ಬೇಕಂತೆ, ಒಳ್ಳೇದು. ಜ್ವರನು ಬರ್ತಿರ್ಲಿ, ಮತ್ತೆ ಡಾಕ್ಟರ್ ಎಲ್ಲಿಗೆ ಹೋಗುದು, ಕೆಲಸ ಆಗ್ಬೇಕಲ್ಲ. ಬಾರಿ ಹಳೇದಂತ ಪಂಗ ಸ್ವಲ್ಪ ಕಲ್ಕಲಾಗಿದೆ. ಇದು ದೇವ್ರು ನಾಟಿ ನಮ್ಮನೇಲೆ ಮಾಡಿದ್ದು ಅಲ್ಲ, ನಾವು ಮಾಡಿದಲ್ಲ, ಜೇನು ಮಾಡಿದ್ದು ಇದು. ಜೇನುತುಪ್ಪ ಬೀಸಿಗೆಲ್ಲ ಮುಟ್ಟಿದ್ರೆ ಹಣ್ಣಾಗ್ತದೆ ಗಡ್ಡ. ಅಟ್ಟಿಗೆ ಹೊಸಿಗೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮಾತ್ರ ಚೆನ್ನಾಗಿಲ್ಲ. ಎಂತಾಗಿದೆ ಅಜ್ಜಿ ನಿಂಗೆ? ನನಗೇನಾಗಿಲ್ಲ. ನನ್ಗೆ ನಿಂಗಲ್ಲ, ನೋಡಿ ನನ್ಗೀಗ ಕೊನೆ ಶುರು ಆಗಿದ್ರಿಂದ ಅಲ್ಲಲ್ಲಿ ನೀರು ಕುಡಿತಾ ಇರ್ತೀನಿ. ಇವತ್ತು ಒಂದು ಊರಿನ ನೀರು, ನಾಳೆ ಒಂದು ಊರಿನ ನೀರು. ಹಂಗಾಗಿ ಸ್ವಲ್ಪ ಗಂಟಲು ನೋವು ಮತ್ತೆ ಶೀತ ಈ ಥರ ಎಲ್ಲ ಶುರುವಾಗಿದೆ. ಇನ್ನು ಕಮ್ಮಿ ಆಗಿಲ್ಲ, ಹಾಗೆ ಉಂಟು. ನಾವು ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಮಾಡೋದು ಮನೆ ಮದ್ದು ನೋಡಿ. ಈಗ ನಂಗೆ ಗಂಟಲು ನೋವಿಗೆ ಅಜ್ಜಿ ಒಂದು ಎಂತ ಮಾಡೋದು ಅಜ್ಜಿ? ಕಷಾಯನ ಎಂತ ಇದು? ಕಷಾಯ ಅರ್ಧ ರಸ ತೆಗೆದು, ಇದ್ರದ್ದು ರಸ ತೆಗೆದು ಸುಣ್ಣ ಹಾಕಿ ಇಲ್ಲಿ ಗಂಟ್ಲಿಗೆಲ್ಲ ಹಚ್ಚೋದು. ಗಂಟ್ಲಿಗೆ ಹಚ್ಚೋದು, ಮತ್ತೆ ಕಿರ್ನಾಳ ಅದಲ್ಲ ಒಳಗಡೆ ಸಣ್ಣ ಅದು ಹಚ್ಚೋದೆಲ್ಲ ಆಮೇಲೆ ಮಾಡೋಣ. ಫಸ್ಟ್ ಇದ್ರದ್ದೊಂದು ಪರಿಚಯ ಮಾಡ್ಕೊಳ್ಳೋಣ. ಅಕ್ಕಿ ತುಂಬೆ ಹತ್ರ ತಂಬ. ಇದು ನೋಡಿ ಅಕ್ಕಿ ತುಂಬೆ ಅಂತೇಳಿ. ಅಕ್ಕಿ ತುಂಬೆ ಸೊಪ್ಪು, ಅಕ್ಕಿ ತುಂಬೆ ಅಲ್ಲ, ಅಕ್ಕಿ ತುಂಬೆ ಸೊಪ್ಪು ಅಂತೇಳಿ. ನೋಡಿ ಈ ತರ ಒಂದು ಹೂ ಬಿಡ್ತದೆ. ಇದ್ರಲ್ಲಿ ಇನ್ನೊಂದು ಉಂಟು, ಅದಾಗಲ್ಲ. ಅದು ಯಾವ್ದಂತೇಳಿ ಮತ್ತೆ ತೋರಿಸ್ತೀನಿ ನೋಡಿ. ದೊಡ್ಡ ತುಂಬೆ. ನೋಡಿ ಈಗ ಇದು ನಮ್ಮ ಬೇಲಿ ಬದಿ ಆಗಿರ್ಬೋದು, ಗದ್ದೆ ಬದಿ, ಮತ್ತೆ ಎಲ್ಲೆಲ್ಲಿ ತೋಟದಲ್ಲಿ ಇರ್ತದೆ ಎಲ್ಲ ಕಡೆನೂ ಇರ್ತದೆ. ನಮ್ಮೂರಲ್ಲಿ ತುಂಬಾ ಕಡೆ ಎಲ್ಲ ಉಂಟು, ಗದ್ದೆ ಸೈಡ್ ಎಲ್ಲ. ಇದು ಔಷಧಿ ಹೊಡೆದಿದ್ರೆ ಹೋಗ್ತದೆ, ಬಿಟ್ರೆ ಇಲ್ಲಾಂದ್ರೆ ಇರ್ತದೆ ಅಲ್ಲಲ್ಲಿ. ಗಂಟ್ಲು ಸ್ವಲ್ಪ ಕಿಚ್ಚಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ಉಂಟು ನೋಡಿ. ನೋಡಿ ಇದು ಹೌದು ಅಜ್ಜಿ. ಈಗ ಇದನ್ನ ಎಂತೆಂತ ಮಾಡ್ಬೇಕು ಹೇಳ? ಫಸ್ಟ್ ಇನ್ ಕಡೆಗೆ ಸ್ವಲ್ಪ ಗುದ್ದೋದು, ಗುದ್ದಿ ರಸ ತೆಗೆಯುದು. ರಸ ತೆಗೆದು ಕೊಂಚ ಸುಣ್ಣ ಹಾಕೋದು. ಸುಣ್ಣ ಹಾಕಿ ಇಲ್ಲೆಲ್ಲ ಹಚ್ಚೋದು, ಗಂಟ್ಲಡಿಗೆ ಇಲ್ಲಿಗೆ ಇಲ್ಲಿಗೆಲ್ಲ ಹಚ್ಚೋದು. ಇಲ್ಲಿ ಸುಣ್ಣ ಒಂದ್ ಸ್ವಲ್ಪ ಹಾಕ್ಬೇಕಲ್ಲ? ಇಲ್ಲರಿ ಹಚ್ಚೋದು, ಇಲ್ಲ ಫುಲ್ಲು ಇಲ್ಲರಿ ಎಲ್ಲ ಇಲ್ಲಿ ಹಚ್ಚಿ ಮತ್ತೆ ಈ ಸೊಪ್ಪು ಅದಲ್ಲ ಚೂರು ರಸ ಮಾಡಿ ಒಂಚೂರು ಸುಣ್ಣ ಮುಡ್ಸಿ ಈ ಕಿರುನಾಳ ಅಂತ ಒಳಗಡೆ ಸಣ್ಣದು ಕಿರುನಾಳಿಗೆ ಅಂತ ಬರ್ತದಲ್ಲ, ಒಂದಿಷ್ಟು ಉದ್ದ, ಅದ್ರ ತುದಿಗೆ ಒಂಚೂರು ಮುಡ್ಸ್ಬೇಕು ಕಡ್ಡಿಲಿ. ಇದು ಅದನ್ನೆಲ್ಲ ಆಮೇಲೆ ಮುಡ್ಸೋಣ, ಹೇಳ್ತೀನಿ ನಾನು. ಮತ್ತೆ ಅಜ್ಜಿ ಇದು ಗಂಟ್ಲು ನೋವಿಗೆ ಮಾತ್ರ ಆಗೋದ, ಬೇರೆ ಎಂತದ್ ಕಾರು? ಗಂಟ್ಲು ನೋವಿಗೆ ಆಗ್ತದೆ. ಮಕ್ಳಿಗೆಲ್ಲ ಉಪ್ಸಾದ್ರೆ ಇದ್ರದ್ದು ಒಂಚೂರು ರಸ ತೆಗ್ದು ಅದಕ್ಕೊಂದು 2 ಜೇನುತುಪ್ಪ ಹಾಕಿ ತೆಗ್ಸ್ಬೇಕು. ಮತ್ತೆ ಗಂಟ್ಲು ನೋವಿಗೆ ಮತ್ತೆ ಈ ಶೀತ ಎಲ್ಲ ಆಗಿರ್ತದಲ್ಲ, ಅದಕ್ಕೆ ಇನ್ನೊಂದು ಜೇನುತುಪ್ಪ ಮತ್ತೆ ಶುಂಠಿ ಅದೊಂದು ಔಷಧಿ ಉಂಟಲ್ಲ, ಅದೊಂದು ಅದೆಂತ ಮಾಡೋದ? ಅದನ್ನ ಶುಂಠಿ ರಸ ತೆಗೆದು ಜೇನುತುಪ್ಪ ಹಾಕೋದು, ಜೇನುತುಪ್ಪಕ್ಕೆ ಹಾಕಿ ಕಲಸಿ ನಕ್ಸೋದು. ಅದಕ್ಕೆ ಸುಣ್ಣ ಗಿಣ್ಣ ಹಾಕಿ ಅದಕ್ಕೆಲ್ಲ ಸುಣ್ಣ ಹಾಕಿಲ್ಲ, ಇಲ್ಲಿ ಮಾತ್ರ ಗಂಟ್ಲಿ ಹೊರಗಡೆ ಮಾತ್ರ. ಅದು ಆ ಕಿರುನಾಳಕ್ಕೆ ಒಂಚೂರು ಮುಡ್ಸೋದು ಕಡ್ಡಿಲಿ. ಇದು ಜೇನುತುಪ್ಪ ಶುಂಠಿ ಆದ್ರೆ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಹಾಕಿ ಕಲಸಿ ನೆಕ್ಕೋದು. ಮತ್ತೆ ಅದು ಶುಂಠಿನ ಬೇಕಾದ್ರೆ ರಾತ್ರಿ ಮಲಗ್ತಾ ಗೀತ ಮಲಗ್ಬೋದು, ಬೇಕಾದ್ರೆ ಗೀತ ಮಲಗ್ಬೋದು. ಕಮ್ಮಿ ಆಗಿಲ್ಲ ಅಂದ್ರೆ ಪೂರಾ ಕಮ್ಮಿ ಆಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಗಂಟ್ಲು ಕೆರೆತ ಬರ್ತದಲ್ಲ ಅದಕ್ಕೆ. ನೋಡಿ ದೊಡ್ಡ ತುಂಬೆ ಅಂತ ಹೇಳಿದ್ವಲ್ಲ, ಅದು ನೋಡಿ ಇಲ್ಲೇ ಉಂಟು. ಹೌದೌದು, ಇದು ದೊಡ್ಡ ತುಂಬೆ ಹೂ ಬಿಡಲ್ಲ ಅಜ್ಜಿ.
ನೋಡಿ ಇದು ಅದು ಎಂತ ಔಷಧಿ ಬರಲ್ಲ. ನೋಡಿ ಎರಡು ಸೇಮ್ ಇರ್ತವೆ ನೋಡಕ್ಕೆ. ಸೇಮ್ ಇರ್ತವೆ. ನೋಡಿ ಕಲರ್ ಅಲ್ಲಿ ಒಂಚೂರು ಡಿಫ್ರೆನ್ಸ್ ಉಂಟು ಬಿಟ್ರೆ ನೋಡಿ ಎರಡು ಸೇಮ್ ಇರ್ತವೆ. ಇದು ಆಗಲ್ಲ, ಇದು ಏನಕ್ಕೆ ಔಷಧಿಗೆ ಆಗಲ್ಲ, ಆಗಲ್ಲ. ಇದಾಗ್ತದೆ. ಅದಾಗ್ತದೆ. ಇದು ಮಕ್ಕಳಿಗೆ ಹೊಗೆ ಕೊಡುತ್ತಲ್ಲ, ಇದು ಲೆಕ್ಕಿ ಸೊಪ್ಪು ಇದೆಲ್ಲ ಹಾಕಿ ಇಟ್ಕೊಂಡು ಸಣ್ಣ ಮಕ್ಳಿಗೆ ಹೊಗೆ ಕೊಡ್ತಾರೆ. ಹೊಗೆ ಸ್ನಾನ ಮಾಡಿಸ್ಕೊಂಡು. ಮತ್ತೆ ಈಗ ನಂಗೆ ದೃಷ್ಟಿ ತೆಗಿಬೇಕಲ್ಲ, ಈಗ ನಂಗೆ ಬಾರಿ ದೃಷ್ಟಿ ಆಗೈತೆ ಅಂತೆ. ಯಾರ ಹೇಳಿದ್ರು ಮೊನ್ನೆ. ದೃಷ್ಟಿ ಅಂತ ತೆಗಿದ ಎಷ್ಟು ಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ, ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ತಲೆ ತೋರಿಸಿ ಹಾಕೋದು. ಬನ್ನಿ ಈಗ ಇದರದೊಂದು ಇದು ಮಾಡುವ. ಇದನ್ನ ಪೇಸ್ಟ್ ಮಾಡಿ ಚಂದ ಮಾಡಿ ಗುದ್ದಿ ಹರಿದು ಗಂಟ್ಲಿಗೆ ಹಚ್ಚಿ ನೋಡೋಣ. ಅಂದ್ರೆ ನಿಮ್ಗೆ ಹಚ್ಚಿದ ಕೂಡಲೇ ಗುಣ ಆಗಲ್ಲ, ಸ್ವಲ್ಪ ನಾಳೆಗೆ ಅದ್ರದ್ದೇನು ಮೆಡಿಸಿನ್ ಪವರ್ ನಾಳೆ ಗೊತ್ತಾಗ್ತದೆ. ನೀವು ಹೋಗ್ತಾರೆ ಬಂದೆ ನಾನು. ಇನ್ನೊಂದು ಹೇಳ್ಬೇಕಂದ್ರೆ ನಂಗೆ ಒಟ್ಟು 3 ಜನ ತಾಯಂದ್ರು. 3 ಜನ ತಾಯಂದಿರ ಮುದ್ದಿನ ಮಗ ನಾನು. ಸಣ್ಣಲ್ಲಿಂದನಷ್ಟೇ ನನ್ಗೇನಾದ್ರೂ ಹುಷಾರಿಲ್ಲ ಆಗ್ಲಿ ಅಥವಾ ಕೈಗೆ ಪೆಟ್ ಮಾಡ್ಕೊಂಡಾಗ್ಲಿ ಫಸ್ಟ್ ಬರ್ತಿದ್ದೆ ಅಜ್ಜಿ ಬಂದು ಮೆಲ್ಲ ಕಾಫಿ ಹುಡಿ ಎಲ್ಲ ಇಟ್ಟು ಕಟ್ಟೋದು. ನಾನು ಕತ್ತಿ ಪೆಟ್ ಮಾಡ್ಕೊಂಡಾಗ ಮನೇಲಿ ಹೇಳ್ತಿರ್ಲಿಲ್ಲ, ಅಮ್ಮಗೆಲ್ಲ ಹೇಳ್ತಿರ್ಲಿಲ್ಲ. ಮತ್ತೆ ಅಮ್ಮನಷ್ಟೇ ಏನಾದ್ರು ಸ್ವಲ್ಪ ಜ್ವರ ಗಿರ, ನಾನು ಕಮ್ಮಿ ಹೇಳ್ಕೊಳ್ಳೋದು. ಜ್ವರ ಗಿರ ಎಲ್ಲ ಬಂದ್ರೆ, ಜ್ವರ ಆಗ್ಲಿ ಕೈಗೆ ಪೆಟ್ ಮಾಡ್ಕೊಂಡ್ರಾಗ್ಲಿ ಏನಾದ್ರು ನೋವಿವಾದ್ರೂ ಕೂಡ ನಮ್ಮ ಮನೇಲಿ ಹೇಳ್ಕೊಳ್ಳೋದೇ ಇಲ್ಲ, ಭಾರಿ ಕಡಿಮೆ. ಮುಚ್ಚಿರೋದಂತಲ್ಲ, ಒಂಥರ ಗಾಬರಿ ಆಗ್ತಾರೆ ಅಂತೇಳಿ ಹೇಳೋದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಗಾಬರಿ ಮಾಡ್ಕೊಳ್ತಾರೆ ಪಾಪ, ಏನಕ್ಕೆ ಅಂತೇಳಿ ಹೇಳಲ್ಲ. ಬಟ್ ಈ ತರ ಎಲ್ಲ ಆದಾಗ ಅವ್ರಿಗೆ ಗೊತ್ತಾಗ್ತದೆ ವಾಯ್ಸಲ್ಲಿ, ಮುಖದ ಭಾವನೆ, ಮುಖದ್ದೇನು ಚಾರೆ ನೋಡುವಾಗ್ಲೇ ಗೊತ್ತಾಗ್ತದೆ ಅವ್ರಿಗೆ, ಇವನಿಗೇನೋ ಒಂದು ಕಾಯಿಲೆ ಉಂಟು ಅಂತ ಹೇಳಿ. ಏನೇ ಇದ್ರು ಫಸ್ಟಿಗೊಂದು ಮನೆ ಮೆಡಿಸಿನ್ ಮಾಡೇ ಮಾಡ್ತಾರೆ. ಮತ್ತೆ ಹಾಗೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗುವಂಥದ್ದು. ನಾನು ಕಡಿಮೆ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗೋದು ಒಂದೇ ಸರಿ ಗುಣ ಆಗ್ಲಿ ಅಂತೇಳಿ. ಮತ್ತೆ ಈ ತರ ಮೆಡಿಸಿನ್ ಗೊತ್ತಿರ್ಬೇಕು ಎಲ್ರಿಗೂ ಹಳ್ಳಿ ಕಡೆ. ಮತ್ತೆ ಇದ್ರದ್ದು ಇನ್ನೊಂದು ಏನಂದ್ರೆ, ಇದ್ರ ಯಾವ್ದೋ ಒಂದು ಗಿಡಮೂಲಿಕೆ ತಗೊಳ್ಳಿ ನೀವು, ಅದರಲ್ಲಿ ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಹಾಗಾಗಿ ಇದರಲ್ಲಿ ಒಂದು ಇದನ್ನ ಕಿರುನಾಲ್ಗೆಲ್ಲ ಹತ್ತೀವಲ್ಲ ಅವಾಗ ನುಂಗ್ಬಾರ್ದು ಅಂತಾರೆ. ಒಂದ್ ಸ್ವಲ್ಪ ತಾಕ್ಸಿ ಬಿಡ್ಬೇಕಷ್ಟೇ, ಅದು ಬಾರಿ ಡೇಂಜರಸ್ ಮಕ್ಳಿಗೆಲ್ಲ ಕೊಡುವಾಗ. ಈಗ ನಾನು ವಿಡಿಯೋದಲ್ಲಿ ಹೇಳಿ ನೀವೆಲ್ಲಾದ್ರೂ ಕೊಟ್ಟು ಹಾಗಾಗಿ ದುಷ್ಪರಿಣಾಮ ಏನಾದ್ರು ಬೀರಿದ್ರೆ ನಾನು ಜವಾಬ್ದಾರನಲ್ಲ, ಹಾಗೇನಾಗಲ್ಲ. ಬಟ್ ನಿಮ್ಮ ಸೇಫ್ಟಿಲಿ ನೀವು ಇರೋದು ಒಳ್ಳೇದು. ಇದು ಮೊದ್ಲಿಂದ ಮಾಡ್ಕೊ ಬಂದಿದ್ದಾರೆ, ನಮ್ಗೆಲ್ಲ ಮಾಡಿದ್ದಾರೆ ಅವಾಗಿಂದಾನು, ಹಾಗೇನಾಗಲ್ಲ. ಬಟ್ ಸಣ್ಣ ಮಕ್ಳಿಗೆಲ್ಲ ಮಾಡೋದಕ್ಕೆ ಸ್ವಲ್ಪ ಕೇರ್ ತಗೊಳ್ಳಿ. ಜಾಸ್ತಿ ಎಲ್ಲ ಹತ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಒಳಗಡೆ ಏನು ಬಿಡ್ತಿರಲ್ಲ ಕಿರುನಾಲ್ಗೆಗೆ, ಅವಾಗ ಜಾಸ್ತಿ ಎಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಈ ಸೊಪ್ಪನ್ನ ಹಾಗೆ ಇದ್ ಮಾಡಿದ್ರೆ ತಲೆ ಸುತ್ತು ಬರ್ತದೆ ಅಂತ ಹೇಳ್ತಾರೆ. ಕೇಳೋಣ ತಡಿ ಬನ್ನಿ. ನೋಡಿ ಈಗ ಸೊಪ್ಪು ತಂದು ಅಜ್ಜಿ, ಈಗ ಸೊಪ್ಪು ತಂದು ಎಂತ ಫಸ್ಟ್ ಅದನ್ನೆಲ್ಲ ಬಿಡಿಸ್ಕೊಂಡು ಉದ್ದುದಲ್ಲ. ನೋಡಿ ಇಲ್ಲಿ ಸುಣ್ಣ ಉಂಟು, ಇದು ಎಲ್ಲಡಿಕೆ ತಿಂತೀವಲ್ಲ ಆ ಸುಣ್ಣ ಅಜ್ಜಿ. ಮತ್ತೆ ಇದು ಸೊಪ್ಪು ಯಾರದ ಇದನ್ನ ಚಂದ ಎಲೆ ಎಲ್ಲ ಬಿಡಿಸಿ ನೋಡಿ ಈ ಥರ ಒಂದು ಗುದ್ದಲಿಕ್ಕೆ, ನೀವು ಯಾವ ಕಲರ್ ಗುದ್ದಿದ್ರು ಆಗ್ತದೆ, ಏನು ತೊಂದರೆ ಇಲ್ಲ. ಇದನ್ನ ಚಂದ ಮಾಡಿ ಹೀಗೆ ಗುದ್ದಬೇಕು. ಹೀಗೆ ಗುದ್ದಿ ಆದಮೇಲೆ ರಸ ಬರ್ತದೆ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೋ. ಮತ್ತೆ ಅಜ್ಜಿ ಇದು ತುಂಬೆ ಸೊಪ್ಪು ದನ ಎಲ್ಲ ತಿನ್ನಲ್ಲ, ಮತ್ತೆ ಇದು ಗಂಟ್ಲಿಗೆ ಹಚ್ಚತ್ತಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಆದರೆ ಸಣ್ಣ ಮಕ್ಕಳಿಗೂ ಹಚ್ತಾರೆ ಇಲ್ಲಿ. ಚೂರು ಹಚ್ಬೇಕು, ಇದು ಏನಾಗಲ್ಲ. ಮತ್ತೆ ಇದು ಸುಣ್ಣ ಹಾಕಿ ಮಾಡಿ ಕೊಬ್ಬರಿ ಅಲ್ಲಕನ ಸುಣ್ಣ ಗುದ್ದತ್ತಿಗೆ ಸುಣ್ಣ ಹಾಕ್ಬಾರ್ದಲ್ಲ, ಗುದ್ದಿ ರಸ ತೆಗೆದು ಸುಣ್ಣ ಹಾಕಿ ಗಂಟ್ಲಿಗೆ ಹಚ್ಚತ್ತಿಗೂ ಸುಣ್ಣ ಇದು ಮಾಡಿ ಹಚ್ತಾರ ಅಥವಾ ಹಂಗೆ ಖಾಲಿ ಗಂಟ್ಲಿಗೆ ಹಾಕತ್ತೀನಿ ಸುಣ್ಣ ಹದ ಮಾಡಿ ಹಿಂಗೆ ಮಾಡಿ ಅದಲ್ಲ ಕಣ. ಈ ಗಂಟ್ಲು ಕಿರುನಾಲಿಗೆ ಒಳಗೆ ಹಚ್ತಾರಲ್ಲ, ಅದೊಂದು ಕಡ್ಡಿ ಅದಕ್ಕೆ ಸುಣ್ಣ ಹಾಕ್ಬೇಕಾ ಹಾಕ್ಬಾರ್ದ? ಚೂರು ಹಾಕ್ಬೇಕು. ಸುಣ್ಣ ಆಮೇಲೆ ಪೇಸ್ಟಿಗೆ ಹಾಕೋದು. ಅದಕ್ಕೆ ಗುದ್ದು ಅಜ್ಜಿ. ಮತ್ತೆ ದನ ಎಲ್ಲ ತಿನ್ನಲ್ಲ, ಇದು ಮೂಸೋದು ಇದು ತಲೆತಿರ್ತದ ಇಲ್ಲ, ಅದು ಹೆದ್ದುಂಬೆ ಅಂತ ರಸ
ಬೇಡ. ಅದು ಹುಡಿ ಆಗೋದು ಬೇಡ. ನೋಡಿ ರಸ ತೆಗಿತುಂಟು ಅಜ್ಜಿ. ಬರೋದು ಸಾಕಾಗಲ್ಲ ಅಂತ. ಅಜ್ಜಿಗೆ ಒಳ್ಳೆ ಬರೋದುಂಟು ಹೋಯ್. ನಾನಿಲ್ಲ ಇಲ್ಲ. ಸಾಕೇನಾ? ಫುಲ್ ಬೇಡ, ಒಂದು ಬಟ್ಟೆ ಇದಾಗ್ತದೆ. ಮತ್ತೆ ಎಂತ ಸಾಕು ಕೊಂಚ. ಸಾಕಣ. ನೆಲಕ್ಕೆ ಬಿಟ್ಟು ಎಲ್ಲಿ ನೆಲಕ್ಕೆ ಬಿದ್ದಿದೆ? ಸಾಕಲ್ಲ. ಸಾಕು. ಗಂಟ್ಲಿಗೆ ಮತ್ತೆ ಚೆನ್ನಾಗಲ್ಲ. ಬೇರೆ ದಿಕ್ಕಿ ಬೇಡಪ್ಪ, ಒಳಗಡೆ ಈಗ ಸಾಕು ಸಾಕು. ತಿರ್ನಾಲ್ಕು ಗೊತ್ತಿರ್ತದೆ. ಕಾಣ್ತದ. ಸರಿ, ನಾನು ಸರಿ ಮಾಡ್ತೀನಿ. ತಿರ್ನಾಲ್ಕ ಹಂಗೈತಿ. ತಿರ್ನಾಡಕ್ಕೆ ನಾನು ಮುಡ್ಸ್ಕಿಂತೀನಿ. ಕನ್ನಡ ಇದೆಯಾ? ಅದು ತುದಿ ಚೂರು ಮುಡ್ಸು ಸಾಕು. ಹಿಕ್ಕಿಗೆ ಸುಣ್ಣ ಹಾಕಿಲ್ಲ. ಹಾಕು. ಈಗ ಸುರುವಲ್ಲಿ ಮುಡಿಸ್ತೀಯಾ? ಗಂಟ್ಲಿಗೆ ಒಳಗೆ ಅದನ್ನ ಖಾಲಿ ಇದನ್ನ ಮುಡ್ಸೋದಾ? ಅಲ್ಲ, ಚೂರು ಸುಣ್ಣ ಹಾಕು. ಈ ಕಡ್ಡಿ ಅದಲ್ಲ, ಈ ಪೂರ ಕಡ್ಡಿ, ಅದು ಕಡ್ಡಿ ಮಾಡಬೇಕು. ತಿನ್ಬೇಕು. ಕನ್ನಡಿ ಇಲ್ಲ, ಕನ್ನಡಿ ಒಳಗೆಲ್ಲ ಇರ್ಬೋದು. ಅದನ್ನ ಹಚ್ಚಿಗಿಂತೀನಿ ಬಿಡು. ಚೂರು ಮುಡ್ಸು ಸಾಕು. ಕಿರ್ನಾಲ್ಗೆ ನಾನೇ ಹಚ್ಚಿಕೊಳ್ತೀನಿ, ಅಜ್ಜಿಗೆ ಕಾಣಲ್ಲ ಸ್ವಲ್ಪ. ಅದೇ ಚೂರು ಸುಣ್ಣ ಹಾಕೊಡ್ತೀನಿ. ಕಪ ಚಿಕ್ಕನ ಉಚ್ಚೈತದೆ. ಕಡ್ಡಿಲಿ ಚೂರು ಸುಣ್ಣ. ಇದು ನೋಡಿ ಸುಣ್ಣ ಇಷ್ಟೇ ಹಾಕ್ಕೊಂಡಿದ್ದು ನಾನು. ಜಾಸ್ತಿ ಹಾಕ್ಬಾರ್ದು ಕಿರ್ನಾಲಿಗೆ ಮುಡಿಸುವಾಗ. ಮಕ್ಕಳಿಗಾದರೂ ಅಷ್ಟೇ. ಸಣ್ಣ ಮಕ್ಕಳಿಗಾಗಲ್ಲ, ಗೊತ್ತಿದೆ. ಫುಲ್ ಸಣ್ಣ ಮಕ್ಳಿಗೆ ಇದನ್ನೆಲ್ಲ ಮಾಡ್ಕೋಬೇಡಿ. ಇದರಲ್ಲಿ ಈಗ ಮುಡಿಸ್ತೀವಲ್ಲ ಕಿರ್ನಾಲ್ಗೆ ಒಳಗಡೆ, ಆ ಕಿರ್ನಾಲ್ಗೆಯಿಂದ ಸಣ್ಣ ಒಂದು ಲೈಟಾಗಿ ಒಂಚೂರು ನೀರು ಬಂದಂಗೆ ಆಗ್ತದೆ ಮುಡಿಸಿದ್ರೆ. ಅದಕ್ಕೆ ನೋಡಿ ನಮ್ಮ ಅಜ್ಜಿ ಹೇಳೋದು ಚಿಕ್ಕ ನುಚ್ಚ ಹೋಯ್ತದೆ ಅಂತೆ. ಏನಾಗಲ್ಲ ಪುಣ್ಯ ಆಗ್ತದೆ. ಮುಡ್ತಾ ಸುಣ್ಣ ಹಾಕಿ ಮಚ್ಚಲ್ಲಿ ನನಗೆ ಸುಣ್ಣ ಹಾಕಿ ಗಂಟ್ಲಿಗೆ ಹಚ್ಚೋದು ಈಗ. ಏನಾಗಲ್ಲ, ಬಿಂದು ಹೋಗೋದು. ಬರೀ ಸುಣ್ಣ ಹೊತ್ತೀವಿ ನಾವು. ಸಾಕಾ? ಇನ್ನೊಂಚೂರು ಹಾಕು. ಸಾಕೇನಾ? ಏನು ಗಂಟ್ಲ ಸುಟ್ಟೋಗಲ್ಲ. ಹಾಕು ನೀವು. ಕಿರ್ನಾಲಿಗೆ ಮುಡಿಸಿದ್ರೆ ಚೂರು ಕೈಯ ಬರ್ತದೆ ಅಲ್ಲ ಅಜ್ಜಿ? ಹಚ್ಬೇಕು ಗಂಟ್ಲು, ಇದಕ್ಕೆ ಗಂಟ್ಲಿಗೆ. ಸುಣ್ಣನ್ನು ಅದನ್ನೆಲ್ಲ ಮಿಕ್ಸ್ ಮಾಡಿ ಹತ್ತೋದಲ್ಲ. ಶರ್ಟಿಗೆ ಹಚ್ಬಿಡಿ. ಇಲ್ಲ, ಅದು ಇನ್ನು ಕಾಸೋಗಿ ಅಲ್ಲ ಬಿಡ. ಏನಾಗಲ್ಲ. ಚಟ ತೆಗ್ದು ಮುಂದೆ ತೆಗ್ದು. ನೋಡಿ ಇಷ್ಟು ಮಾಡಿಬಿಟ್ರೆ ಸಾಕು ಅಲಾಜೆ. ಇದೆಷ್ಟು ಗಂಟೆ ಒಣಗಿಸ್ಬೇಕು ಈಗ? ಬೆಳಗ್ಗೆ ಇರಲಿ, ನಾಳೆ ಬೆಳಿಗ್ಗೆ ತೊಳಿ. ನಾಳೆ ಬೆಳಿಗ್ಗೆ ತೊಳೆಯೋದು. ಹಿಂಗಿದ್ರೆ ಏನಾಗಲ್ಲ. ಮಲಗತ್ತಿಗೆಲ್ಲ ಒಂಚೂರು ಶರ್ಟ್ ಗಿಟ್ಟೆಲ್ಲ ತಗೊಂಡು ಮಲಗಿದ್ರೆ ಆಯ್ತು. ಇದನ್ನ ಒಣಸು ಒಲೆ ಬಂದು. ಇದನ್ನ ಒಲೆ ಬುಡದಲ್ಲಿ ಕೂತು ಒಣಸ್ಬೇಕಂತೆ. ನೋಡಿ ಇದಿಷ್ಟು ಗಂಟಲು ನೋವಿಗೆ ಮದ್ದು, ಮನೆ ಮದ್ದು. ನೋಡಿ
ಸಾಧ್ಯ ಆದರೆ ಮಾತ್ರ ಮಾಡಿ. ಈ ಥರ ಹಿರಿಯರೆಲ್ಲರೂ ಇದ್ದರೆ ಮಾಡಿಸ್ಕೊಳ್ಳಿ, ನೀವಾಗೆ ಮಾಡೋಕ್ಕೆ ಹೋಗಬೇಡಿ. ಮತ್ತು 1 ಆಗಿತ್ತು, ನಾವು ಜವಾಬ್ದಾರಲ್ಲ ಅಲಾಜಿ. ಮತ್ತೆ ಹಾಂ, ನಾವೇನಾದ್ರು ಹೇಳ್ಬೋದು ಅಷ್ಟೇ. ಹಾಂ, ಮಾಡೋಕ್ಕಾದ್ರೆ ಮಾತ್ರ ಮಾಡ್ಬೇಕು, ಆಗಿದ್ರೆ ಮಾಡ್ಕೋಬಾರ್ದು. ಆಸ್ಪತ್ರೆಗೆ ಹೋದ್ರೆ ಸೈ. ಈಗ ಇನ್ನೊಂದು ಶುಂಠಿ ಹೇಳಿದ್ವಲ್ಲ, ಶುಂಠಿ ಜೇನುತುಪ್ಪ, ಅದನ್ನು ಅಷ್ಟೇ. ಅದು ಇದೇ ಥರ ಶುಂಠಿನ ಗುದ್ದಿ ರಸ ತೆಗೆದು ಜೇನುತುಪ್ಪ ಹಾಕಿ ನೆಕ್ಕುದು. ನಾನು ಮೊನ್ನೆ ಕುಡ್ದಿದ್ದು, ನೆಕ್ಕಿದಲ್ಲ. ಹಾಂ, ಮತ್ತು ಅದರಲ್ಲೂ ಅಷ್ಟೇ ಶುಂಠಿ ಹಾಲು ಅಂತ ಬರ್ತದಂತಲ್ಲ ಜಿ, ಲಾಸ್ಟಿಗೆ ಸುಣ್ಣ, ಅದನ್ನ ತೆಗಿಬೇಕು. ಹೌದು. ಅದು ಮೊನ್ನೆ ಅಮ್ಮ ಮಾಡಿಕೊಟ್ಟದ್ದು, ನಂಗೆ ತೋರಿಸ್ತೀನಿ ನಿಮಗೆ. ಶುಂಠಿದ್ದು ಸುಣ್ಣ ಯಾವುದು, ನೀರು ಯಾವುದು ಅಂತೇಳಿ. ಹಾಂ, ಮತ್ತು ಹಾಗೆ ವಿಡಿಯೋ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕೆಲವೊಂದು ಮನೆ ಮದ್ದೆಲ್ಲ ಉಂಟು, ಅದನ್ನೆಲ್ಲ ನಿಧಾನಕ್ಕೆ ಮಾಡುವ. ಇನ್ನಿದು ಒಣಗ್ಬೇಕು ಮಾರೆ, ಒಣಗ ತನಕ. ಮತ್ತೆ ಈ ಬೇರೆ ಎಂತ ಕಾತದೆ ಅಜ್ಜಿ? ಹಾಂ, ಎಂತಕ್ಕಾಗಲ್ಲ. ಕಪ್ಪಟ್ಟೆ, ಕುರ, ಇವಕ್ಕೆಲ್ಲ ನಮ್ಮ ಅಜ್ಜಿ ಹತ್ರ ಔಷಧಿ ಉಂಟು. ಅಜ್ಜಿ ಹತ್ರ ಉಂಟು, ಮೇಲೆ ನಮ್ಮ ಅಜ್ಜರ ಹತ್ರ ಒಬ್ಬರ ಹತ್ರ ಉಂಟು. ನಮಗೆ ಸಣ್ಣದಲ್ಲಿ ತುಂಬ ಔಷಧಿ ಮಾಡ್ತಿತ್ತು ಅಜ್ಜಿ, ಈಗಲೂ ನೆನಪುಂಟು ನಮಗೆ. ಹಾಗಾಗಿ ಒಂದೊಂದೇ ಮಾಡ್ತಾ ಹೋಗೋಣ ಟೈಮ್ ಆದಾಗೆಲ್ಲ. ಈಗ ಮಾಡ್ತಾ ಕೂತ್ರೆ ಮತ್ತೆ ನಂಗೆ ಕೊನೆ ಅಲ್ಲ ಅಜ್ಜಿ, ಬಿಡಲ್ಲ, ಕೊಟ್ಟೆ ಅಳಿತಾರೆ ಮತ್ತೆ ತೋಟದವರು. ಹಾಂ, ಹೌದು, ಗುಣ ಆಗದಿದ್ರೆ ಆಸ್ಪತ್ರೆಗೆ ಹೋಗೋಣ. ಈಗ ನಮ್ಮ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳು. ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನೋಡೋಣ. ಭಾಗ್ಯ. ಹಾಂ, ನಾಲಿಗೆ ದಪ್ಪಾಗಿದೆ, ಗೊತ್ತಾ? ನಾಲಿಗೆ ತಿಳ್ಕೊಲ್ಲ. ಅದೇ ಸ್ತ್ರೀ ಸೌಭಾಗ್ಯ, ಎಲ್ಲರೂ ಅದನ್ನಾಗಿ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಂ, ಇಲ್ಲಾಂದರೆ ಮುಂದಿನ ವಿಡಿಯೋ ಹಾಕಲ್ಲ ಅಜ್ಜಿ ನಾವು. ಹಾಂ, ಖಂಡಿತ ಬಿಲ್ಕುಲ್ ಹಾಕೋದೇ ಇಲ್ಲ. ಓಕೆ, ಇನ್ನೊಂದು ಔಷಧಿ ಉಂಟು. ಎಂತ? ಜೀವ ಹೋಗೋದನ್ನ ಉಳಿಸ್ಬೋದು. ಯಾವುದು? ಗಂಟ್ಲೆಲ್ಲ ಕಟ್ಟಿ ಇದು. ಹಾಂ, ಮೂಕೆಲ್ಲ ಬಂದಾಗ್ತದಲ್ಲ. ಮೂಗು ಬಂದಾಗಲ್ಲ, ಮತ್ತೆ ಗಂಟ್ಲು ಕಟ್ಟಿ ಉಸಿರೇ ಬರೋಲ್ಲ ಮತ್ತೆ. ಅದು ಅದಕ್ಕೆ ಇದು ಮೆಣಸಿನಕಾಳು, ಬೆಳ್ಳುಳ್ಳಿ, ಹಿರಿಯ ಮೆಣಸಿನಕಾಯಿ, ಇದು ಜಿಮ್ಮುನ್ ತೆಪ್ಪೆ, ಜಿಮ್ಮುನ್ ತೆಪ್ಪೆ, ಮತ್ತೆ ಕೊಕ್ಕೆಕಾಯಿ ತೆಪ್ಪೆ ಒಂಚೂರು ಇದೆಲ್ಲ ಹಾಕಿ ಹಿಂಗೆ ಕಡ್ಡಿ ಮಾಡ್ಕೊಳ್ಳೋದು. ಇಲ್ಲ ಕೋಳಿ ತುಪ್ಪಳನ ಹಾಕೋದು, ಹಾಕಿ ದೊಡ್ಡ ಹಾಕಿ ತಿರ್ಸೋದು. ಮತ್ತೆ ನೋಡಿ, ಈ ಬೆನ್ನು ಮುರಿದು ಬೆಳ್ಳುಳ್ಳಿ ಹಚ್ಚಿದ ಇದ್ದಾಗ ಬರ್ತದೆ, ಸತ್ತವಾಗ ಹೊಡಿತಾರೆ. ನಿಧಾನಕ್ಕೆ ಮಾಡೋಣ, ನಮ್ಗೆ ಹಂಗಾಗೋದು ಬೇಡ. ಹೇಳಿ. ನನಗೆ ಆದರೆ ಬೇಕಾದ್ರೆ ಬರ್ತೀವಿ. ನಾನು ಆಗಿದ್ದು ಮಾಡಿದ್ದು ನಾವು. ಕೊಡು. ಗೊತ್ತಾ? ಹಾಂ,
ನೋಡಿ ಇಲ್ಲಿ ಸುಣ್ಣ ಬೆಳ್ಳಗಿದ್ದಲ್ಲ ಅದೆಂತ ಇದು ಹೋಗಬಾರ್ದು ಹೊಟ್ಟೆಗೆ. ಅದೇನು ಅದು ಅಡಿಲಿ ಸುಣ್ಣ ಅದ್ರದ್ದು. ಶುಂಠಿದು ಶುಂಠಿದು ಸುಣ್ಣ. ಅದನ್ನ ಕುಡಿಬಾರ್ದಾ? ಎಂತ ಆಗ್ತದೆ ಅದು ಹೊಟ್ಟೆ ಕರ್ಲಿಕ್ಕೆ ಹೋಗ್ಬಾರ್ದು ಅಂತಾರಪ್ಪ. ಅಡಿ ಸುಣ್ಣ ನೋಡಿ ಮಣ್ಣಗ ನೋಡಿ ಅಡಿ ಸುಣ್ಣ. ಮಕ್ಕಳಿಗೆ ಕೊಡೋದಾಗ್ಲಿ ಬರ್ಲ ಕುಡಿದಾಗ್ಲಿ ಜೇನುತುಪ್ಪ. ಹಾಂ ಕಲ್ಲಾಗಿದೆ. ಜೇನುತುಪ್ಪ ಕಲ್ಲಾಗಿದೆ. ಕಲ್ಲಾದ್ರೆ ಒಳ್ಳೇದಂತೆ. ಸಾಕ ಜೇನುತುಪ್ಪ? ಸಾಕು. ಚೂರು ಹಾಕು. ಅದು ಹಿಂಗೆ ಗಂಟ್ಲಿಗೆ ಖಾರ ಮುಟ್ಬೇಕಲ್ಲ. ರುಚಿ ಕುಡಿದಲ್ಲ ಇದು. ಗಂಟ್ಲು ಒಳಗಡೆ ಆ ಕಡೆ ಈ ಕಡೆ ಕೂಡೋದಂಗಾಗಿರ್ತದಲ್ಲ, ಇದು ಕುಡಿದೀಗ. ಕುಡಿದಂತ ಎರಗಂಟ್ಲು ಹೋಗ್ಬಾರ್ದು. ಕುಡಿಲ್ಲ. ಕೆಮ್ಮಿಗೆ ರಾಮಬಾಣ. ಕೆಮ್ಮಿಗೆ ಮತ್ತೆ ಎಂತಕ್ಕಮ್ಮ? ಕೆಮ್ಮಿಗೆ, ಗಂಟ್ಲು ನೋವಿಗೆ, ಈ ಕಡೆ ಕೂಡೋದಂಗಾಗಿರ್ತದಲ್ಲ ಒಳಗಡೆ ಕಿರುನಾಳಿಗೆ. ಮತ್ತೆ ಆಮೇಲೆ ಇದು ಕಫ. ಕಫ ನೀರಾಗ್ತದೆ. ಕಫ ನೀರಾಗಕ್ಕೆ. ಇದೆಂತ ಇದು? ಅದು ಶುಂಠಿದು ಸುಣ್ಣ. ಶುಂಠಿದು ಸುಣ್ಣ ತೋರಿಸ್ತೀನಿ. ಮತ್ತೆ ಅದು ಹೊಟ್ಟೊಳಗೆ ಹೋಗ್ಬಾರ್ದಾ? ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಅದನ್ನ ಶುಂಠಿ ಜಜ್ಜಿ ರಸ ಮಾಡಿ ಅದನ್ನ ಸುಮಾರು ಹೊತ್ತು ಇಡಬೇಕು. ಇಟ್ಟು ಮ್ಯಾಲ್ಕಿದ್ ನೀರು ಮಾತ್ರ ಹಾಕಿಬೇಕು. ಅದು ಮತ್ತೆ ಆ ಸುಣ್ಣ ಅಡಿ ನಿಲ್ತದೆ. ಇದು ಕುಡಿದ? ಅದನ್ನ ಕುಡಿ. ಒಂದೇ ಸರಿ ಕುಡಿದ? ನಿಧಾನ ಕುಡಿ. ತೆರಗಂಟ್ಲು ಹೋಗ್ಬಾರ್ದು. ಖಾರ ಮುಟ್ಟಬೇಕು ಗಂಟ್ಲು ಒಳಗೆ. ಒಂದು ಜೇನುತುಪ್ಪ ಜಾಸ್ತಿ ಆತೇನ? ಖಾರದೆಯಾ? ಖಾರದೆ. ಕೆಮ್ಮು ಬಂದ್ರೆ ಇದನ್ನ ಚೂರು ಶುಂಠಿ ಗಂಟೊಳಗೆ ಇಟ್ಕೊಂಡ್ರೆ ಆಯ್ತು. ರಸ ನಿಂತಿದ್ರೆ ಆಯ್ತು. ಜೇನುತುಪ್ಪ ಜಾಸ್ತಿ ತಿಂದ್ರೆ ಅನ್ಸತ್ತದೆ? ಎಂತ ಆಗೋಲ್ಲ. ಅಂದ್ರೆ ನಿಂಗೆ ಇದು ಸಿಹಿಯ ಜಾಸ್ತಿ ಆಗ್ತದೆ, ಗಂಟ್ಲಿಗೆ ಒಳಗೆ ಖಾರ ಮುಟ್ಟಲ್ಲ ಅಂತ. ಇದನ್ನ ಬೇಕಾ ಕೆಮ್ಮು ಬಂದು ಜೇನುತುಪ್ಪ ಅದ್ದಿ ರಾತ್ರಿ ಬಾಯಿ ಒಳಗೆ ಹಾಕಿಟ್ಕೊಂಡು ಮತ್ತೆ ರಸ ನುಂಗ್ತಾ ಇರ್ಬೇಕು. ಕೆಮ್ಮು ಬಂದು ಹೆಂಗು. ಈಗ ಒಂಚೂರು ಅದೊಂಚೂರು ಮಾಡು. ಇದು ಶುಂಠಿ. ಇದು ಶುಂಠಿ ಜಜ್ಜಿ ರಸ ತೆಗೆದು ಇದು ನಿಂಗೆ ರಾತ್ರಿ ಎಲ್ಲ ಕೆಮ್ಮು ಬಂದ್ರೆ ಜಾಸ್ತಿ ಇದನ್ನ ಲೋಟಕ್ಕೆ ಹಾಕಿ ನೋಡಿ, ಹಿಂಗೆ ಚೂರು ಜೇನುತುಪ್ಪ ಹಾಕಿ ಚೂರ ಸಾಕು. ಬಿತ್ತಾ? ಬಿತ್ತು ನೋಡಲ್ಲಿ. ಇನ್ನೊಂಚೂರು ಹಾಕು. ಸಾಕು. ಹೀಟ್ ಆಗ್ತದೆ. ಮಾತ್ರ ತಿಂತೀನಿ ಅಂತೀಯ. ಹೀಟ್ ಆದ್ರೆ ಮತ್ತೆ ಡಿಸೀಸ್ ಮಾಡೋಕ್ಕೆಲ್ಲ ಭಂಗ ಆಗ್ತದೆ. ಖಾರ ಆಗ್ತದೆ. ಇದು ಹೌದಾ? ಹಳೇದು ಜೇನುತುಪ್ಪ. ಬಾರಿ ಹಳೆ ಜೇನುತುಪ್ಪ, ಹಂಗಾಗಿ ಸ್ವಲ್ಪ ಕಲ್ಕಲ್ಲಾಗಿದೆ. ಇದು ಪ್ಯೂರ್ ನಾಟಿ, ನಮ್ಮನೇಲೆ ಮಾಡಿದ್ದು. ಅಲ್ಲ, ನಾವು ಮಾಡಿದಲ್ಲ, ಜೇನು ಮಾಡಿದ್ದು. ಇದು ನೀನು ಶುಂಠಿ ಜಾಸ್ತಿ ಹಾಕಿದಿಲ್ಲ. ಸಾಕು 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 ಸಾಕು. ಶೀತ, ಕೆಮ್ಮು, ನೆಗಡಿ 3 ದಿನ. ಇದನ್ನ ಈಗಲೇ ತಿನ್ಬೇಡ ಜಾಸ್ತಿ. ಈಗ ಒಂದು ಊರು ತಿನ್ನು, ಮತ್ತೆ ರಾತ್ರಿ ಮಲ್ಗ್ತಿಯಲ್ಲ ಅವಾಗ ಕೆಮ್ಮು ಜೇನುತುಪ್ಪ ಹಿಡಿದಿದ ನೋಡಿ. ಇದನ್ನ ರಾತ್ರಿ ಮಲ್ಗತಿ ಬಾಯಿಗೆ ಇಟ್ಕೊಂಡು ರಸ ನುಂಗ್ತಿರು. ಕೆಮ್ಮು ಹೆಂಗು ಇದನ್ನ ರಾತ್ರಿ ಜಾಸ್ತಿ ಕೆಮ್ಮು ಬರ್ತದಲ್ಲ ನೋಡಿ. ಇದು ಶುಂಠಿದು ಹೊಟ್ಟು ಮತ್ತೆ ಜೇನುತುಪ್ಪ. ಇದನ್ನ ಜೋರು ಕೆಮ್ಮಿದ್ರೆ ರಾತ್ರಿ ಮಲಗುವಾಗ ಅಗಿತಾ ಮಲಗಬೇಕು. ರಸ ನುಂಗಿದ್ರೆ ಕೆಮ್ಮು ಸ್ವಲ್ಪ ಕಫ ಎಲ್ಲ ನೀರಾಗ್ತದೆ. ನಾನೀಗ ಅಗಿತಾ ಮಲಗಂಗಿಲ್ಲ, ಮತ್ತೆ ಮಲಗೋಣ. ಚೂರು ತಿನ್ನು, ಜಾಸ್ತಿ ತಿನ್ಬೇಡಿ. ಶುಂಠಿನ ಅತಿಯಾಗಿ ತಿನ್ನಬಾರ್ದು, ಒಂದಕ್ಕೆ ಪ್ರಾಬ್ಲಮ್ ಆಗ್ತದೆ. ಬಟ್ಟೆಗೆಲ್ಲ ತಿಂದು ಇಲ್ಲಿ ಬಿತ್ತ ಗಡ್ಡೆಲ್ಲ ಹಣ್ಣಾಗ್ತದೆ. ಜೇನುತುಪ್ಪ ಮೀಸಿಗೆಲ್ಲ ಮುಟ್ಟಿದ್ರೆ ಹಣ್ಣಾಗ್ತದೆ ಗಡ್ಡ. ಗಟ್ಟಿಗೆ ಒರ್ಸಿಗೆ
ಮೀಸೆ ಎಲ್ಲ ಹಣ್ಣು ಆಗ್ತದೆ. ಸರಿ, ಇನ್ನು ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗದಿದ್ರೆ ಹಿಂಗೆ ಗುದ್ದುದಲ್ಲ ಅಜ್ಜಿ ಕೈ, ಸೊಪ್ಪು ಗುದ್ದಂಗೆ ಬೆರಳು ಗುದ್ದಿ ಹುಡಿ ಮಾಡ್ತೀವಿ ನಾನು ಅಜ್ಜಿ ಸೇರಿ ಎಲ್ಲ. ಸಬ್ಸ್ಕ್ರೈಬ್ ಆಗಿ ಟಾಟಾ ಮಾಡಜ್ಜಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳು. ಎಲ್ಲರಿಗೂ ಒಳ್ಳೇದಾಗಲಿ. ಹಾಂ, ಒಳ್ಳೇದಾಗಲಿ. ಅವಾಗ ಶೀತ ಕೆಮ್ಮು ಎಲ್ಲ ಆಗ್ತಿರ್ಲಿ ಅಲ್ಲ ಅಜ್ಜಿ? ವರ್ಷಕ್ಕೊಂದ್ಸರಿ ಶೀತ ಆಗ್ಬೇಕಂತೆ, ಒಳ್ಳೇದು. ಜ್ವರನೂ ಬರ್ತಿರ್ಲಿ, ಮತ್ತೆ ಡಾಕ್ಟರ್ ಎಲ್ಲಿಗೆ ಹೋಗುದು, ಕೆಲಸ ಆಗ್ಬೇಕಲ್ಲ ಅಲ್ಲ? ಔಷಧಿ ಭಾರಿ ಬೆಸ್ಟು. ಗಂಟ್ಲು ಕೂಡ ಮಾತಿಗಿತ್ತೆ ಅಂತ ಬರಲ್ಲ. ನನಗೆ ಮೊನ್ನೆ ಎಂತಾಗಿತ್ತಂದ್ರೆ ನಿಂಬೆಹಣ್ಣೆ ರಸದಾಗ ಅದನ್ನ ಹಾರ್ದು ಆ ಸೊಪ್ಪು ಮಣ್ಣು ಉಳಿಸಿದ್ದೆ ನಾನು. ನಂಗೆ ಮೊನ್ನೆ ಎಂತಾಗಿತ್ತಂದ್ರೆ ರಾತ್ರಿ ಮಲಗಿದಾಗ ಒಂದು ಮೂಗಲ್ಲಿ ಉಸಿರು ಹೋಗ್ತಾ ಇತ್ತು, ಇನ್ನೊಂದು ಮೂಗು ಬಂದಾಗಿತ್ತು 2 ಗಂಟೆ ರಾತ್ರಿ. ಈ ಬೋಳಿ ಮಕ್ಕಳಿಗೆ ಆಗಲ್ಲ.